ಇಂದಿನ ವಿಡಿಯೋ ವಿಷ್ಣು ಸಹಸ್ರನಾಮ ಸ್ತೋತ್ರದ 70ನೇ ಶ್ಲೋಕದ ಬಗ್ಗೆ. ಈ ವಿಡಿಯೋದಲ್ಲಿ ವಿಷ್ಣು ಸಹಸ್ರನಾಮ ಸ್ತೋತ್ರದ 70ನೇ ಶ್ಲೋಕದ ಅರ್ಥವನ್ನು ತಿಳಿದುಕೊಳ್ಳೋಣ ಮತ್ತು ಈ ಶ್ಲೋಕವನ್ನು ಪಠಿಸುವುದರಿಂದ ಆಗುವ ಪ್ರಯೋಜನಗಳನ್ನು ಸಹ ನಾವು ತಿಳಿಯೋಣ. ವಿಷ್ಣು ಸಹಸ್ರನಾಮ ಸ್ತೋತ್ರದ 70ನೇ ಶ್ಲೋಕವು ಹೀಗಿದೆ. ಕಾಮದೇವ ಕಾಮಪಾಲಃ ಕಾಮಿ ಕಾಂತಾಕೃತಾಗಮಃ ಅನಿರ್ದೇಶ್ಯ ವಪುರ್ವಿಷ್ಣು ವೀರೋನಂತೋ ಧನಂಜಯಃ. ಈ ಶ್ಲೋಕದಲ್ಲಿ ಭಗವಾನ್ ವಿಷ್ಣುವಿನ 10 ನಾಮಗಳಿವೆ. ಈಗ ಭಗವಾನ್ ವಿಷ್ಣುವಿನ ಈ ಪ್ರತಿಯೊಂದು ನಾಮದ ಅರ್ಥವನ್ನು ತಿಳಿದುಕೊಳ್ಳೋಣ. ಮೊದಲ ವಿಷ್ಣು ನಾಮವು ಹೀಗಿದೆ. ಓಂ ಕಾಮದೇವಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಭಕ್ತರಿಂದ ಉತ್ಕಟವಾಗಿ ಪ್ರೀತಿಸಲ್ಪಡುವವನು ಅಥವಾ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ ಎಂಬ ಜೀವನದ 4 ಮೌಲ್ಯಗಳನ್ನು ಬಯಸುವ ವ್ಯಕ್ತಿಗಳಿಂದ ಅಪೇಕ್ಷಿಸಲ್ಪಡುವವನು. ಎರಡನೇ ವಿಷ್ಣು ನಾಮವು ಹೀಗಿದೆ. ಓಂ ಕಾಮಪಾಲಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ನಮ್ಮ ಆಸೆಗಳನ್ನು ಪೂರೈಸುವವನು ಅಥವಾ ನೀತಿವಂತ ಆಸೆಗಳನ್ನು ಹೊಂದಿರುವ ಜನರ ಅಪೇಕ್ಷಿತ ಗುರಿಗಳನ್ನು ರಕ್ಷಿಸುವವನು ಮತ್ತು ಪೂರೈಸುವವನು. ಮೂರನೇ ವಿಷ್ಣು ನಾಮವು ಹೀಗಿದೆ. ಓಂ ಕಾಮಿನೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ನಮ್ಮ ಎಲ್ಲ ಆಸೆಗಳನ್ನು ಪೂರೈಸುವವನು ಅಥವಾ ಸ್ವಭಾವತಃ ತನ್ನ ಎಲ್ಲ ಆಸೆಗಳನ್ನು ಶಾಶ್ವತವಾಗಿ ಪೂರೈಸುವವನು. ನಾಲ್ಕನೇ ವಿಷ್ಣು ನಾಮವು ಹೀಗಿದೆ. ಓಂ ಕಾಂತಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಯಾವಾಗಲೂ ಆಕರ್ಷಕವಾಗಿರುವವನು ಅಥವಾ ಮಹಾನ್ ಸೌಂದರ್ಯದಿಂದ ಕೂಡಿದ ರೂಪವನ್ನು ಹೊಂದಿರುವವನು. ಐದನೇ ವಿಷ್ಣು ನಾಮವು ಹೀಗಿದೆ. ಓಂ ಕೃತಗಮಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಶ್ರುತಿ, ಸ್ಮೃತಿ ಮತ್ತು ಆಗಮ ಶಾಸ್ತ್ರಗಳೆಂಬ ಪವಿತ್ರ ನಿಯಮ ಪುಸ್ತಕಗಳನ್ನು ರಚಿಸಿದವನು. ಆರನೇ ವಿಷ್ಣು ನಾಮವು ಹೀಗಿದೆ. ಓಂ ಅನಿರ್ದೇಶ ವಪುಷೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ವ್ಯಾಖ್ಯಾನಿಸಲಾಗದವನು ಅಥವಾ ರೂಪವನ್ನು ನಿರ್ಧರಿಸಲಾಗದವನು. ಏಳನೇ ವಿಷ್ಣು ನಾಮವು ಹೀಗಿದೆ. ಓಂ ವಿಷ್ಣುವೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಎಲ್ಲೆಡೆ ಹರಡಿರುವವನು ಅಥವಾ ಆಕಾಶ ಮತ್ತು ಭೂಮಿಯ ಮೇಲೆ ತನ್ನ ತೇಜಸ್ಸನ್ನು ಹರಡಿರುವವನು. ಎಂಟನೇ ವಿಷ್ಣು ನಾಮವು ಹೀಗಿದೆ. ಓಂ ವೀರಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಚಲನೆಯ ಶಕ್ತಿ ಮತ್ತು ವಿರೋಚಿತ ಕ್ರಿಯೆಗಳನ್ನು ಹೊಂದಿರುವವನು. ಒಂಬತ್ತನೇ ವಿಷ್ಣು ನಾಮವು ಹೀಗಿದೆ. ಓಂ ಅನಂತಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಅಂತ್ಯವಿಲ್ಲದವನು ಅಥವಾ ಎಲ್ಲವನ್ನು ವ್ಯಾಪಿಸಿರುವವನು. ಹತ್ತನೇ ವಿಷ್ಣು ನಾಮವು ಹೀಗಿದೆ. ಓಂ ಧನಂಜಯಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಅರ್ಜುನನ ರೂಪದಲ್ಲಿರುವವನು ಅಥವಾ ಹಣದ ಮೇಲೆ ಆಕರ್ಷಣೆಯನ್ನು ಗೆಲ್ಲುವವನು. ಈ ಶ್ಲೋಕವು ನಿಮಗೆ ನೀತಿವಂತ ಆಸೆಗಳನ್ನು ಈಡೇರಿಸುವುದು, ಆಧ್ಯಾತ್ಮಿಕ ಸಮೃದ್ಧಿ ಮತ್ತು ಭೌತಿಕ ದುಃಖದ ವಿರುದ್ಧ ಅಂತಿಮ ರಕ್ಷಣೆ ನೀಡುತ್ತದೆ. ಈ ಶ್ಲೋಕವು ನಮ್ಮ ಎಲ್ಲ ಮಾನಸಿಕ ಸಮಸ್ಯೆಗಳನ್ನು ಪರಿಹರಿಸುತ್ತದೆ. ಇದು ನಮಗೆ ಮನಸ್ಸಿನ ಶಾಂತಿಯನ್ನು ನೀಡುತ್ತದೆ. ಇದು ನಮ್ಮ ಎಲ್ಲ ಮಾನಸಿಕ ಸಮಸ್ಯೆಗಳನ್ನು ಪರಿಹರಿಸುತ್ತದೆ. ಈ ಶ್ಲೋಕವು ಭೌತಿಕ ಆಸೆಗಳಲ್ಲಾಗಿರಬಹುದು ಅಥವಾ ಆಧ್ಯಾತ್ಮಿಕ ಆಸೆಗಳಾಗಿರಬಹುದು. ನಮ್ಮ ಎಲ್ಲ ಆಸೆಗಳನ್ನು ಪೂರೈಸುತ್ತದೆ. ಈ ಶ್ಲೋಕವನ್ನು ಪಠಿಸುವುದರಿಂದ ನೀವು ಬಯಸಿದ ಜೀವನ ಸಂಗಾತಿಯನ್ನು ಪಡೆಯುತ್ತೀರಿ. ಜ್ಯೇಷ್ಠ ನಕ್ಷತ್ರಕ್ಕೆ ಸೇರಿದ ಜನರು ತಮ್ಮ ಜೀವನದಲ್ಲಿನ ಎಲ್ಲಾ ಸಮಸ್ಯೆಗಳನ್ನು ತೊಡೆದುಹಾಕಲು ಮತ್ತು ನಿಮ್ಮ ಜೀವನದಲ್ಲಿ ಎಲ್ಲಾ ಶುಭಗಳನ್ನು ಪಡೆಯಲು ಈ ಮಂತ್ರವನ್ನು 27 ಬಾರಿ ಜಪಿಸಬೇಕು. ಇದಿಷ್ಟು ವಿಷ್ಣು ಸಹಸ್ರನಾಮ ಸ್ತೋತ್ರದ 70ನೇ ಶ್ಲೋಕದ ಕುರಿತಾಗಿತ್ತು. ನಾಳೆಯ ವಿಡಿಯೋದಲ್ಲಿ ವಿಷ್ಣು ಸಹಸ್ರನಾಮ ಸ್ತೋತ್ರದ 71ನೇ ಶ್ಲೋಕದ ಮೇಲೆ ಚಿಂತನೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.